ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನಕ್ಕೆ ತೆರೆ. ಟಿಟಿಡಿ ಸಾಮಾನ್ಯ ಭಕ್ತರಿಗೆ ಸುಗಮ ದರ್ಶನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ತಿರುಮಲದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಧನುರ್ಮಾಸದ ಅಧ್ಯಯನೋತ್ಸವಗಳು. ಜಿಆರ್ ಸ್ವಾಮಿಗಳ ನೇತೃತ್ವದಲ್ಲಿ ರಾಪತ್ತು ಉತ್ಸವ ನೆರವೇರುತ್ತಿವೆ. ಉಡುಪಿ ಸಮೀಪ ದೆಂದೂರು ಕಟ್ಟೆಯಲ್ಲಿ ನೂತನ ಪಾಠಶಾಲಾ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪಾಲಿಮಾರು ಮಠದ ಶ್ರೀ ವಿದ್ಯಾದೇಶ ತೀರ್ಥ ಸ್ವಾಮೀಜಿಯವರು. ಜಗತ್ತನ್ನು ಆಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಒಲಿಸಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸುಪ್ರಭಾತ ಸೇವೆಯ ಮೂಲಕ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 24ನೇ ದಿನದ ಪಾಸುರ. அந்தி உலகமளந்தாய் அடி போற்றி, சென்றெங்கு தென் நிலங்கை செற்றாய் திரள் போற்றி, பொன்றச்சகடமுதைத்தாய் புகழ் போற்றி, கன்று குணிலாய் எரிந்தாய் களல் போற்றி, குன்று குடையாய் எடுத்தாய் குணம் போற்றி, வென்று பகைக்கெடுக்கும் நின் கையில் வேல் போற்றி, என்றென்று உன் சேவகமே ஏத்தி பறை கொள்வான், இன்று யாம் வந்தோம் இரங்கேலோர் எம்பாவாய். ಆಂಡಾಳ್ ತಿರುವಡಿಗಳೇ ಶರಣಂ. ಭೂವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ರಾಪತ್ತು ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷ ಧನುರ್ಮಾಸದಲ್ಲಿ ಬಹಳ ವಿಶೇಷವಾದ ಮತ್ತು ಭಕ್ತಿಪೂರ್ವಕವಾದ ಅಧ್ಯಯನ ಉತ್ಸವವನ್ನು ಆಚರಿಸುವುದು ಸಂಪ್ರದಾಯವಾಗಿದೆ. ಇದರ ಅಂಗವಾಗಿ ಬುಧವಾರ ಸಂಜೆ ತಿರುಮಲ ಶ್ರೀವಾರಿ ದೇಗುಲದ ರಂಗನಾಯಕ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ, ಶ್ರೀ ಮಲಯಪ್ಪ ಸ್ವಾಮಿ ಹಾಗೂ ಶ್ರೀ ವಿಶ್ವಕ್ಸೇನರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಆನಂತರ ರಾಪತ್ತು ಉತ್ಸವದ ಅಂಗವಾಗಿ ಟಿಟಿಡಿ ಜಿಆರ್ ಸ್ವಾಮಿಗಳು, ಶ್ರೀ ವೈಷ್ಣವರು ಮತ್ತು ಆಚಾರ್ಯ ಪುರುಷರಿಂದ ನಮ್ಮಾಳ್ವಾರ್ ಬರೆದಿರುವ ತಿರುವಾಯಿಮುಳಿ ಎಂಬ ದಿವ್ಯ ಕಾವ್ಯವನ್ನು ಪಠಿಸಲಾಯಿತು. ಸಪ್ತಗಿರಿಯಲ್ಲಿ ಆರೋಹಣಗೊಂಡಿರುವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವೈಕುಂಠ ದ್ವಾರ ದರ್ಶನವು ಅಂತಿಮ ದಿನವನ್ನು ತಲುಪಿದೆ. ಈ ತಿಂಗಳ 2ರಿಂದ 8ರವರೆಗೂ ಭಕ್ತರಿಗೆ ಸರ್ವದರ್ಶನ ನೀಡಲು ಟಿಟಿಡಿ ನಿರ್ಧರಿಸಿದೆ ಎಂಬುದು ತಿಳಿದಿರುವ ಸತ್ಯ. ಈ ಸಂದರ್ಭದಲ್ಲಿ ಟಿಟಿಡಿ ಇಂದು ಮಧ್ಯರಾತ್ರಿ ಶ್ರೀವಾರಿ ಏಕಾಂತ ಸೇವೆಯೊಂದಿಗೆ ವೈಕುಂಠ ದ್ವಾರ ದರ್ಶನವನ್ನು ನಿಲ್ಲಿಸಿದೆ. ಭಕ್ತರು ಹೆಚ್ಚು ಬೇಡಿಕೆ ಇರುವ ಕಲಿಯುಗ ದೇವರು ತಿರುಮಲ ಶ್ರೀ ವೆಂಕಟೇಶ್ವರನ ವೈಕುಂಠ ದ್ವಾರ ದರ್ಶನಕ್ಕಾಗಿ ಟಿಟಿಡಿ ಎಲ್ಲಾ ಸೌಲಭ್ಯಗಳೊಂದಿಗೆ ಹೆಚ್ಚಿನ ಚಟುವಟಿಕೆ ಮತ್ತು ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಅಲಿಪಿರಿ ಬಳಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ಪದ್ಮಾವತಿ ಮಕ್ಕಳ ಆಸ್ಪತ್ರೆಯ ನೂತನ ಕಟ್ಟಡವನ್ನು ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರು ಗುರುವಾರ ಆಸ್ಪತ್ರೆಯ ವೈದ್ಯರು ಮತ್ತು ಎಂಜಿನಿಯರ್ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಅಲಿಪಿರಿ ಬಳಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ಪದ್ಮಾವತಿ ಮಕ್ಕಳ ಆಸ್ಪತ್ರೆಯ ಹೊಸ ಕಟ್ಟಡವನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು.
ಉಡುಪಿಯ ಮಣಿಪುರದ ದೆಂದೂರು ಕಟ್ಟೆ ಬಳಿ ಪಲಿಮಾರು ಮಠದ ವತಿಯಿಂದ 13 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸಾಧ್ವಿ ಮಾಧ್ವಿ ಪಾಠಶಾಲಾ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಪಾಲ್ಗೊಂಡು ಆಶೀರ್ವಚನವನ್ನು ನೀಡಿದರು. ಇಂದಿನ ದಿನಮಾನದಲ್ಲಿ ಹೆಣ್ಣು ಮಕ್ಕಳಿಗೂ ಧಾರ್ಮಿಕ ಶಿಕ್ಷಣ ನೀಡುವ ಅಗತ್ಯವಿದೆ. ತಾಯಿ ಸುಸಂಸ್ಕೃತರಾಗಿದ್ದರೆ ಮಕ್ಕಳ ಮೇಲೂ ಪ್ರಭಾವ ಬೀರುತ್ತದೆ. ತಾಯಿ ಭಾಷೆಯಲ್ಲಿ ಮಗು ಸಮಾಜವನ್ನು ಗುರುತಿಸುತ್ತದೆ. ಸುಸಂಸ್ಕೃತ ಹೆಣ್ಣು ಮಕ್ಕಳಿಂದ ಧರ್ಮ ಬೆಳೆಯುತ್ತದೆ. ಇದರಿಂದ ಉತ್ತಮ ಜನಾಂಗ ಸೃಷ್ಟಿ ಸಾಧ್ಯ ಎಂದರು. ಸಂಸ್ಕೃತವನ್ನು ವಿರೋಧಿಸುವ ಕಾಲಘಟ್ಟದಲ್ಲಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವ ಕಾರ್ಯ ಮಾಡುತ್ತಿದ್ದೇವೆ. ಇದಕ್ಕೆ ಸಮಾಜದ ಪೂರ್ಣ ಸಹಕಾರ ಅಗತ್ಯ ಎಂದರು. ಶಾಸಕ ಗುರುಮೆ ಸುರೇಶ್ ಶೆಟ್ಟಿ, ಟಿಸಿಎಸ್ ಗ್ಲೋಬಲ್ ಹೆಡ್ ವೆಂಗುಸ್ವಾಮಿ ರಾಮಸ್ವಾಮಿ, ಕರ್ನಾಟಕ ಬ್ಯಾಂಕ್ ಎಂಡಿ ರಾಘವೇಂದ್ರ ಭಟ್, ಅದಾನಿ ಗ್ರೂಪ್ ಕಾರ್ಯನಿರ್ವಾಹಕ ನಿರ್ದೇಶಕ ಕಿಶೋರ್ ಆಳ್ವ, ಕಾಂಗ್ರೆಸ್ ಪ್ರೋಟೋಕಾಲ್ ಉಸ್ತುವಾರಿ ಬಾಲಾಜಿ, ಶಾಲಾ ಕಾರ್ಯದರ್ಶಿ ಶ್ರೀಶಾ ಭಟ್ ಕಡೆಕಾರ್ ಉಪಸ್ಥಿತರಿದ್ದರು. ಮಠದ ಸಿಇಒ ಪ್ರಹ್ಲಾದ್ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು. ಸಾಧ್ವಿ ಮಾಧ್ವಿ ಪಾಠಶಾಲೆಯ ಹೊಸ ನಿವೇಶನದ ಭೂಮಿ ಪೂಜೆಯ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶಾಲೆ ಬೇಕಾದಷ್ಟು ದೇಶದ ಉದ್ದಗಲಕ್ಕಿದೆ. ಧರ್ಮಾತೀತವಾದ ಶಾಲೆಗಳು ಬೇಕಾದಷ್ಟಿದೆ. ನಾನು ಹೇಳೋದು ಧರ್ಮ ಅನ್ವಿತ ಶಾಲೆಗಳು ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಇವತ್ತು ಅದು ಪ್ರಸ್ತುತ. ಆ ದೃಷ್ಟಿಯಲ್ಲಿ ಧರ್ಮದ ಜೊತೆಗೆ ವಿದ್ಯೆಯನ್ನು ಮಕ್ಕಳಿಗೆ ನಾವು ಕೊಡಬೇಕು. ಯಾಕೆಂತಂದರೆ ಧರ್ಮ ಎಲ್ಲಿರ್ತದೆ ಅಲ್ಲಿ ದೇವರಿರ್ತಾನೆ, ಎಲ್ಲಿ ದೇವರಿರ್ತಾನೆ ಅಲ್ಲಿ ಎಲ್ಲವೂ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ದೃಷ್ಟಿಯಲ್ಲಿ ಶಾಲೆಯಲ್ಲಿ ಕಲಿಸಿಕೊಡಬೇಕಾದ್ದನ್ನೆಲ್ಲ ಕಲಿಸಿಕೊಟ್ಟು ಅದರ ಜೊತೆಗೆ ನಮ್ಮ ಸನಾತನ ಧರ್ಮ, ಸನಾತನ ಸಂಸ್ಕೃತಿ, ಸನಾತನ ಭಾಷೆಗಳು ಅದರ ಅಧ್ಯಾಪನೆಯ ಕಾರ್ಯನೂ ನಡೆಸಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಸಾಧ್ವಿ ಮಾಧ್ವಿ ಪಾಠಶಾಲೆಯ ಪ್ರಸ್ತಾವ ನಡೆದಿದೆ. ಈ ಎಲ್ಲ ಕಡೆ ಸ್ಲೋಗನ್ ಇದೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಇದೆ. ನಾನು ಅದಕ್ಕೆ ಸ್ವಲ್ಪ ಸಂಸ್ಕೃತಿಗೆ ಸಂಸ್ಕಾರ ಕೊಟ್ಟಿದ್ದೇನೆ. ಬೇಟಿ ಪಡಾವೋ ಸಮಾಜ ಬಚಾವೋ. ಒಂದು ಮಗಳನ್ನು ನಾವು ಓದಿಸಿದರೆ ನಮ್ಮ ಸಮಾಜ ಅದು ಸುರಕ್ಷಿತವಾಗ್ತದೆ. ಒಬ್ಬ ತಾಯಿ ಅವಳು ಚೆನ್ನಾಗಿ ಸುಸಂಸ್ಕೃತಳಾಗಿದ್ದರೆ ಅವಳ ತೊಡೆಯಲ್ಲಿ ಬೆಳೆಯುವ ಮಗು ಅದು ಸುಸಂಸ್ಕೃತವಾಗ್ತದೆ. ತಾಯಿಯ ಸಂಸ್ಕೃತದಲ್ಲಿ ತೊಡೆಗೆ ಉತ್ಸಂಗ ಅಂತ ಹೆಸರು, ಉತುಸಂಗ. ತೊಡೆಗೆ ಉತ್ಸಂಗ ಅಂತ ಹೆಸರು. ಯಾಕೆಂತಂದರೆ ಅದು ಒಳ್ಳೆಯ ಸಂಘವನ್ನು ಕೊಡುವಂಥದ್ದು. ತಾಯಿಯ ಸಂಘಕ್ಕಿಂತ ದೊಡ್ಡ ಸಂಘ ಮತ್ತೊಂದಿಲ್ಲ. ಮಗು ಅಪ್ಪನನ್ನು ಗುರುತಿಸುವುದು ಅಥವಾ ಸಮಾಜವನ್ನು ಗುರುತಿಸುವುದು ತಾಯಿಯ ಭಾಷೆಯಲ್ಲಿ. ಹಾಗಾಗಿ ತಾಯಿಯ ಮಡಿಲಲ್ಲಿ ಬೆಳೆಯುವ ಮಗು ಯಾವ ಭಾಷೆಯನ್ನು ಕಲಿತದೆ ಅಂತಂದರೆ ತಾಯಿಯ ಭಾಷೆಯನ್ನೇ. ಅದಕ್ಕೆ ನಮ್ಮಲ್ಲಿ ಹೇಳೋದು ಮದರ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಹೊರತು ಫಾದರ್ ಲ್ಯಾಂಗ್ವೇಜ್ ಅಂತ ಹೇಳೋದಿಲ್ಲ. ಯಾಕೆಂದರೆ ತಾಯಿಯ ಭಾಷೆ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು. ತಾಯಿ ಯಾರನ್ನು ಅಪ್ಪ ಅಂತ ಹೇಳ್ತಾಳೆ ಅವನನ್ನೇ ಅಪ್ಪ ಅಂತ ಮಕ್ಕಳು ಕರೀತಾರೆ. ಆ ದೃಷ್ಟಿಯಲ್ಲಿ ಅಪ್ಪನ ಪರಿಚಯ ಮಾಡಿಸಿಕೊಡುವುದು ಅಮ್ಮನಲ್ಲಿ ಇರ್ತದೆ. ಅದೇ ರೀತಿಯಾಗಿ ಜಗತ್ತಿನ ಅಪ್ಪನನ್ನು ಪರಿಚಯ ಮಾಡಿಸಿಕೊಡ್ಬೇಕಾದ್ರೆ ನಮ್ಮ ಅಮ್ಮನೇ ಸಮರ್ಥ ಅಂತ ಆ ಮಕ್ಕಳಿಗೆ ನಾವು ಪಾಠಶಾಲೆಯಲ್ಲಿ ಹೆಚ್ಚು ಅವಕಾಶವನ್ನು ಕೊಟ್ಟು ಸಾಧ್ವಿ, ನಮ್ಮ ಹೆಣ್ಮಕ್ಕಳು ಸಾಧ್ವಿಯಾದರೆ ಅವರು ತಾಯಿಯಾದಾಗ ಮತ್ತೆ ಇಂಥದ್ದೇ ಧರ್ಮದ ಅಂಗಗಳು ಮುಂದೆ ಬೆಳೀಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಹೆಣ್ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಒಳ್ಳೆಯ ಸುಸಂಸ್ಕೃತರಾಗ್ತಾರೆ. ನನಗೆ ವಿಷ್ಣು ಸಹಸ್ರನಾಮ ಹೇಳಿಕೊಟ್ಟದ್ದು ಅಪ್ಪ ಅಲ್ಲ ಅಮ್ಮ. ದಿನ ವಿಷ್ಣು ಸಹಸ್ರನಾಮ ಹೇಳಿದ್ದರಿಂದ ಇವತ್ತು ನನಗೆ ಮರೆತು ಹೋಗದಿದ್ದಷ್ಟು ಸಂಸ್ಕಾರ ನಮಗೆ ಸಿಕ್ಕಿತ್ತು. ಆ ದೃಷ್ಟಿಯಲ್ಲಿ ನನಗೂ ಅನಿಸ್ತದೆ ಆ ತಾಯಿಯ ಮಡಿಲಲ್ಲಿ ಬೆಳೆಯತಕ್ಕಂತಹ ಮಕ್ಕಳು ಒಳ್ಳೆಯ ಸುಸಂಸ್ಕೃತರಾಗ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಒಳ್ಳೆಯ ಸದಾಚಾರ, ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ವಿದ್ಯೆಗಳನ್ನು, ಒಳ್ಳೆಯ ಭಾಷೆಯನ್ನು ನಾವು ಕಲಿಸಿದರೆ ನಮಗೆ
ಒಳ್ಳೆಯ ಜನಾಂಗ ಮುಂದೆ ಬರಲಿಕ್ಕೆ ಸಾಧ್ಯ. ನಾನು ಯಾವ ಭಾಷೆಯನ್ನೂ ದ್ವೇಷ ಮಾಡುವವ ಅಲ್ಲ, ಎಲ್ಲ ಭಾಷೆಗಳೂ ಬೇಕು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದ್ದಾರೆ. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಹೊಸೂರಿನ ಮೋರನಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ಮಹಾಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಮಾರ್ಗಳಿ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಶ್ರೀ ರಾಹು ಮತ್ತು ಶ್ರೀ ಕೇತು ದೇವತೆಗಳು ಹಾಗೂ ಶ್ರೀ ಪ್ರತ್ಯಂಗಿರಾ ದೇವಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರಗಳನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ವಿಶೇಷ ಯಜ್ಞ, ಆರುದ್ರ ಪೂಜೆ ಸೇರಿದಂತೆ ನೈವೇದ್ಯದೊಂದಿಗೆ ಯಾಗಶಾಲೆಯಲ್ಲಿ ವಿಶೇಷ ಅಷ್ಟೋತ್ತರ ಪೂಜೆಯನ್ನು ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪೂಜೆಯನ್ನು ಸಲ್ಲಿಸಿ ಪುನೀತರಾದರು. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಧನುರ್ಮಾಸದ ಗುರುವಾರದ ನಿಮಿತ್ತ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಸ್ವಾಮಿಗೆ ಹಾಗೂ ಉಪಾಲಯದ ಶ್ರೀ ಧನ್ವಂತರಿ ದೇವರಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ವಿವಿಧ ಬಗೆಯ ಧೂಪ ದೀಪಗಳಿಂದ ಅಷ್ಟೋತ್ತರ ಮಂಗಳಾರತಿಯನ್ನು ಬೆಳಗಿದರು. ನೆರೆದ ಭಕ್ತರು ರಾಯರ ದರ್ಶನವನ್ನು ಪಡೆದು ಪುನೀತರಾದರು.
ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಟೌನ್ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರಾತಃ ಕಾಲ ಅಭಿಷೇಕ ಪೂಜೆಗಳು ವಿಶೇಷವಾಗಿ ಜರುಗಿದವು. ಈ ನಿಮಿತ್ತ ಶ್ರೀರಾಮೇಶ್ವರ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಿ ನೂತನ ವಸ್ತ್ರ ಹಾಗೂ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತಾದಿಗಳು ಮಂಗಳಾರತಿ ಹಾಗೂ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ಗಣಪತಿ ದೇವರಿಗೆ ಪಂಚಾಮೃತ ಹಾಗೂ ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಬೆಳ್ಳಿ ಕವಚ ಧಾರಣೆ ಮತ್ತು ವಿವಿಧ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ಶ್ರೀ ಗಣೇಶನ ಅನುಗ್ರಹವನ್ನು ಪಡೆದರು. ಬೆಂಗಳೂರಿನ ಸಂಜಯನಗರದಲ್ಲಿರುವ ಶ್ರೀ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿ ಹಾಗೂ ಅಮ್ಮನವರಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ವೇಳೆ ಅನೇಕ ಮಂದಿ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರವರಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ರಾಮ ಭಕ್ತಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪೂರ್ಣಿಮಾ ಗುರುರಾಜ್ ಮತ್ತು ಬಳಗ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ. ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾ ಅಪರ್ಣ ಉಮಾ ಪಾರ್ವತಿ. ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ. ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ. ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ. ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ. ಕಾತ್ಯಾಯನಿ ಭೈರವಿ. ಸಗ ದನಿದ ಸಾನಿದ ಸಗ ನಿ ಸನಿದ ನಿ ಸಗದ. ಸಗ ಸಾನಿದ ಬನಿ ಸನಿದ ಬಗಗ ಪದ ನಿ ಧನಿ ಪದ ನಿ ಸಗ. ಪದ ಸದ ಸಾನಿ ಸನಿದ ಪಗ ಸನಿ ಪಗ ಸನಿದ ನಿ ಗ ಸನಿದ ಗಚ್ಚ ನಿದ ಪದ ಸಗ ಪದ ಸಗ ಪದ ನಿ ಸಾ. ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ಬಳೆಪೇಟೆಯಲ್ಲಿ 29ನೇ ವರ್ಷದ ಧನುರ್ಮಾಸ ಸಂಗೀತೋತ್ಸವ ಕಾರ್ಯಕ್ರಮದ ನಿಮಿತ್ತ ವಿದ್ವಾನ್ ಕಾರ್ತಿಕ್ ಹಾಗೂ ಅನಂತ ಪದ್ಮನಾಭರವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.